ಎಕ್ಸಾಮ್ ಮುಗೀತು. ಈಗ ಇನ್ನು ಸೈನ್ಸ್ ಎಕ್ಸಾಮ್ ಅಲ್ವಾ, ಯಾಕಂದರೆ ಅದು ರಿಪೀಟ್ ಆಗುತ್ತೆ. ನೀವು ನೋಡಿರ್ಬೋದು, ತುಂಬ PYQs ರಿಪೀಟ್ ಆಗುತ್ತೆ SSLC ಬೋರ್ಡ್ ಎಕ್ಸಾಮಲ್ಲಿ. ಮತ್ತು ಕಾನ್ಸೆಪ್ಟ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡಿ, ಎಸ್ಪೆಷಲಿ ಇವಾಗ ಬರಿತಾ ಹೋಗಿ, ಯಾಕಂದರೆ ರಿವೈಸ್ ಮಾಡಿ ತುಂಬ ಈಸಿ ಆಗುತ್ತೆ. PYQs ವಾಪಸ್ ರಿಪೀಟ್ ಮಾಡಲ್ಲ, PYQs ರಿಪೀಟ್ ಆಗುತ್ತೆ. ಹಾಯ್ ಹೆಲೋ SSLC ಚಾಂಪಿಯನ್ಸ್, ಹೇಗಿದ್ರೆಲ್ಲರೂ? ಸೋಷಿಯಲ್ ಎಕ್ಸಾಮ್ ಮುಗೀತು. ಈಗ ಇನ್ನು ಸೈನ್ಸ್ ಎಕ್ಸಾಮ್ ಅಲ್ವಾ. ಸೈನ್ಸ್ ಎಕ್ಸಾಮ್ಗೆ ನಿಮಗೆ 3 ದಿನ ಉಂಟು. ನಿಮ್ಮ ನೆಕ್ಸ್ಟ್ ಎಕ್ಸಾಮ್ ವೆಡ್ನೆಸ್ಡೇ. ಸೊ ತುಂಬ ಟೈಮ್ ಉಂಟು ಪ್ರಿಪೇರ್ ಮಾಡಲಿಕ್ಕೆ. ಸರಿಯಾಗಿ ನೀವು ಪ್ರಿಪೇರ್ ಮಾಡಿ. ಈ 3 ದಿನದಲ್ಲಿ ಕೂಡ ನೀವು ನಿಮ್ಮ 100% ಕೊಟ್ಟರೆ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು, ಇದು ನನ್ನ ಗ್ಯಾರಂಟಿ. ಸೈನ್ಸಲ್ಲಿ ನಿಮ್ಗೆ ಗೊತ್ತುಂಟು, ಸಿಂಪಲ್ 2 ಸ್ಕೋರ್ ಮಾಡೋಕ್ಕೆ ಏನಿಲ್ಲ. ರಿವೈಸ್ ಯುವರ್ ನೋಟ್ಸ್, ನಿಮ್ಮ ನೋಟ್ಸ್ ಏನಿದೆ ಕ್ವಶನ್ಸ್ ರಿವೈಸ್ ಮಾಡಿ, ಮತ್ತು NCERT ಟೆಕ್ಸ್ಟ್ ಬುಕ್ ಓದಬೇಕು. ಇದು 2 ಮಾಡಿದರೆ ನಿಮಗೆ 80 ಔಟ್ ಆಫ್ 80 ಪಕ್ಕ. ಇನ್ನು ಈಗ ನಾವು ಇಂಡಿವಿಜುವಲ್ ಸಬ್ಜೆಕ್ಟಾಗಿ ಹೋಗುವ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಅದರ ಮೊದಲು ಈಗ ನಿಮ್ಮ ಹತ್ರ 3 ಡೇಸ್ ಉಂಟು ಅಲ್ವಾ. ಈಗ ಇಫ್ ಯು ಇನ್ಕ್ಲೂಡ್ ಟುಡೇ ಆಲ್ಸೋ ಇಟ್ಸ್ 4 ಡೇಸ್, ಆದರೆ ನಾನು ಇನ್ಕ್ಲೂಡ್ ಮಾಡಿಲ್ಲ. 3 ಡೇಸಲ್ಲಿ 2 ಟೈಮ್ಸ್ ನೀವು ರಿವಿಷನ್ ಮಾಡಲೇಬೇಕು. ತುಂಬ ಟೈಮ್ ಉಂಟು, ಪ್ಲೀಸ್ ಟೈಮ್ ವೇಸ್ಟ್ ಮಾಡಬೇಡಿ. ಫೋನ್ ನೋಡೋದು, ಬೇರೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಮತ್ತೆ ಕೂಡ ಮಾಡ್ಬೋದು. ಎಕ್ಸಾಮ್ ಮುಗಿದ ಮೇಲೆ ಕೂಡ ಈ 3 ದಿನ ನಿಮ್ಮ 100% ಕೊಟ್ಟು 2 ಟೈಮ್ಸ್ ರಿವಿಷನ್ ಆದರೆ ಆಗಲೇಬೇಕು ಮಿನಿಮಮ್. ಮತ್ತೆ ನೀವು ಒಳ್ಳೆ ಸ್ಕೋರ್ ಮಾಡ್ಬೋದು. ಓಕೆ, ಫಸ್ಟ್ ಬರೋ ಫಿಸಿಕ್ಸ್ಗೆ ಆದಷ್ಟು ಟ್ರೈ ಮಾಡಿ ಎಲ್ಲ ನ್ಯೂಮೆರಿಕಲ್ ಸಾಲ್ವ್ ಮಾಡಲಿಕ್ಕೆ. ಯಾಕಂದರೆ ನಿಮ್ಮ ಹತ್ರ ಟೈಮ್ ತುಂಬ ಉಂಟು. ಸಿಂಪಲ್ ವಿಷಯ, ಟೈಮ್ ಉಂಟು ಈಗ ನಿಮ್ಮ ಹತ್ರ. ನೀವು ಇದನ್ನು ಸರಿಯಾಗಿ ಯೂಸ್ ಮಾಡಬೇಕು. ಎಲ್ಲ ನ್ಯೂಮೆರಿಕಲ್ಸ್ ಸಾಲ್ವ್ ಮಾಡೋ ಟ್ರೈ ಮಾಡಿ. ಆದರೆ ಇಂಪಾರ್ಟೆಂಟ್ ನ್ಯೂಮೆರಿಕಲ್ಸ್ ಏನಿರುತ್ತೆ ಅದನ್ನು ನೀವು ಖಂಡಿತ ಮಾಡಲೇಬೇಕು. ಎಲ್ಲ ಅಲ್ಲದಿದ್ದರೂ ಕೂಡ ಆ ಇಂಪಾರ್ಟೆಂಟ್ ನ್ಯೂಮೆರಿಕಲ್ಸ್ ಪ್ಲೀಸ್ ಅದನ್ನು ಮಾಡಿ. PYQs ಕೂಡ ಸಾಲ್ವ್ ಮಾಡಿ, ಯಾಕಂದರೆ ಅದು ರಿಪೀಟ್ ಆಗುತ್ತೆ. ನೀವು ನೋಡಿರ್ಬೋದು, ತುಂಬ PYQs ರಿಪೀಟ್ ಆಗುತ್ತೆ SSLC ಬೋರ್ಡ್ ಎಕ್ಸಾಮಲ್ಲಿ. ಮತ್ತು ಕಾನ್ಸೆಪ್ಟ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡಿ, ಎಸ್ಪೆಷಲಿ ಫಿಸಿಕ್ಸಲ್ಲಿ ಬೈ ಹಾರ್ಟ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ನಿಮಗೆ ಒಂದು ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ, ಏನೋ ಓದಿದ್ರೂ ಅರ್ಥ ಆಗ್ತಿಲ್ಲ, ಏನಿಲ್ಲ, ಸಿಂಪಲ್ ಯೂಟ್ಯೂಬ್ ಬನ್ನಿ, ಆ ಒಂದು ಕಾನ್ಸೆಪ್ಟನ್ನು ಸರ್ಚ್ ಮಾಡಿ, ಒಂದು 10 ಮಿನಿಟ್ಸ್ ವೀಡಿಯೋ ಇರುತ್ತೆ, ಅದನ್ನು ನೋಡಿ ನಿಮ್ಮ ಕಾನ್ಸೆಪ್ಟ್ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಮತ್ತು ಹೈಲೈಟೆಡ್ ಪಾಯಿಂಟ್ಸ್ ಓದಿ, MCQs ಬರುತ್ತೆ NCERTಯಿಂದ. ಈಗ ನಿಮ್ಮ ಟೈಮ್ ಉಂಟು, ಬೇಕಾದರೆ ಈ ಟೈಮನ್ನು ನೀವು ಸರಿಯಾಗಿ ಯೂಸ್ ಮಾಡಿದರೆ ನೀವು ಟೆಕ್ಸ್ಟ್ ಬುಕ್ಕನ್ನು ಕೂಡ ಓದ್ಬೋದು. ಫುಲ್ ಟೆಕ್ಸ್ಟ್ ಬುಕ್ ಓದುವಷ್ಟು ಟೈಮ್ ನಿಮ್ಮ ಹತ್ರ ಉಂಟು. ಈಗ ಇಲ್ಲಂದರೆ ನೀವು ಯಾವುದು ಹೈಲೈಟೆಡ್ ಪಾಯಿಂಟ್ಸ್ ಹಾಕಿದ್ದೀರಾ ಟೆಕ್ಸ್ಟ್ ಬುಕ್ಕಲ್ಲಿ, ಅದನ್ನು ಓದಿ. MCQs ಬರುತ್ತದೆ. ಮತ್ತು ಫಾರ್ಮುಲಾ ಶೀಟ್ ನಾನು ಹೇಳಿದ್ದೆ ಒಂದು 2 ವೀಕ್ಸ್ 3 ವೀಕ್ಸ್ ಹೇಗೋ ಹೇಳಿದ್ದೆ. ಫಾರ್ಮುಲಾ ಶೀಟ್ ಮಾಡಿ, ಎಲ್ಲ ಫಾರ್ಮುಲಾಸ್ ಬರೀರಿ ಒಂದು ಶೀಟಲ್ಲಿ. ಇನ್ನೂ ನೀವು ಮಾಡಲಿಲ್ಲ, ಈಗ ಎಕ್ಸಾಮ್ ಕಲಿಯುವಾಗ ಒಂದು ಮಾಡಿ ಫಾರ್ಮುಲಾ ಶೀಟ್, ಎಲ್ಲ ಫಾರ್ಮುಲಾಸ್ ಒಂದು ಪ್ಲೇಸಲ್ಲಿ ಬರೀರಿ. ಯಾಕಂದರೆ ಲಾಸ್ಟ್ ಮೊಮೆಂಟ್ ನೀವು ಎಕ್ಸಾಮ್ ಹೋಗೋ ಎಕ್ಸಾಮ್ ಹೋಗೋ ದಿನ ನೀವೊಮ್ಮೆ ರಿವೈಸ್ ಮಾಡ್ಬೋದು ಆ ಫಾರ್ಮುಲಾ ಶೀಟನ್ನು. ಪ್ರಾಕ್ಟೀಸ್ ಮಾಡಿ, ಬರೆದು ಪ್ರಾಕ್ಟೀಸ್ ಮಾಡಿ, ಡಯಾಗ್ರಾಮ್ಸ್ ಆ್ಯಂಡ್ ನ್ಯೂಮೆರಿಕಲ್ಸ್. ನೆಕ್ಸ್ಟ್ ಬರೋ ಕೆಮಿಸ್ಟ್ರಿ ಟೆಕ್ಸ್ಟ್ ಬುಕ್ ನೀವು ಓದಲೇಬೇಕು. MCQ ಬರುತ್ತೆ. ಮತ್ತು ಯಾಕಂದರೆ ನಿಮ್ಮದು ಟೈಮ್ ಉಂಟು, ಸಿಂಪಲ್ ವಿಷಯ ಹೇಳ್ತೀನಿ, ಟೈಮ್ ಉಂಟು, ಯೂಸ್ ಮಾಡಿ. ಪ್ರಾಕ್ಟೀಸ್ ಆಲ್ ದ ಕೆಮಿಕಲ್ ರಿಯಾಕ್ಷನ್ಸ್ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಖಾಲಿ ಓದಿದರೆ ಸಾಕಾಗಲ್ಲ. ಐ ಆಮ್ ಟೆಲ್ಲಿಂಗ್ ಯು ಅಗೇನ್, ಓದಿದರೆ ಸಾಕಾಗಲ್ಲ, ಬರೆದು ಪ್ರಾಕ್ಟೀಸ್ ಮಾಡಿ ಕೆಮಿಕಲ್ ರಿಯಾಕ್ಷನ್ಸ್. ಮತ್ತು ಎಲ್ಲ ಕೆಮಿಕಲ್ ರಿಯಾಕ್ಷನ್ಸನ್ನು ಒಂದು ಪೇಪರಲ್ಲಿ ಬರೀರಿ. ನಾನು ಮೊದಲು ಕೂಡ ಹೇಳಿದ್ದೆ, ನೀವು ಮಾಡಿದರೆ ಒಳ್ಳೆಯದು, ಅದನ್ನು ರಿವೈಸ್ ಮಾಡಿ. ಈಗ ಮಾಡಲಿಲ್ಲ, ನೀವು ಕಲಿಯುವಾಗ ಬರಿತಾ ಹೋಗಿ, ಯಾಕಂದರೆ ರಿವೈಸ್ ಮಾಡಿ ತುಂಬ ಈಸಿ ಆಗುತ್ತೆ. PYQs ವಾಪಸ್ ರಿಪೀಟ್ ಮಾಡಲ್ಲ, PYQs ರಿಪೀಟ್ ಆಗುತ್ತೆ. PYQs ಬರುತ್ತೆ, ಅದನ್ನು ಸರಿಯಾಗಿ ಫೋಕಸಲ್ಲಿ ಕಲೀರಿ. ಮತ್ತು ಕೆಮಿಸ್ಟ್ರಿ ಸ್ವಲ್ಪ ರಟ್ಟ ಸಬ್ಜೆಕ್ಟ್, ಸ್ವಲ್ಪ ಬೈ ಹಾರ್ಟ್ ಮಾಡಬೇಕು. ಸೊ ಓಕೆ, ಸ್ವಲ್ಪ ಬೈ ಹಾರ್ಟ್ ಮಾಡೋದ್ರಲ್ಲಿ ಏನು ಮಿಸ್ಟೇಕ್ ಇಲ್ಲ. ಮತ್ತು ಡೌಟ್ ಇದ್ದರೆ ಯೂಟ್ಯೂಬ್ ಬನ್ನಿ, ಮತ್ತು ನಿಮ್ಮ ಡೌಟ್ಸನ್ನು ಸಾಲ್ವ್ ಮಾಡಿ. ಆ್ಯಸ್ ಮಚ್ ಆಸ್ ಪಾಸಿಬಲ್ ರಿವೈಸ್ ಮಾಡಿ. ಬಯಾಲಜಿ ಜಾಸ್ತಿ ಮೆಮೊರೈಸ್ ಮಾಡಲಿಕ್ಕೆ ಇರುತ್ತೆ, ಆದರೆ ರಿಲೇಟ್ ಮಾಡಿ ಕಲೀರಿ. ಯಾಕಂದರೆ ಎಲ್ಲ ಬಯಾಲಜಿ ನಿಮಗೆ ಕಾಣ್ತದಲ್ವಾ ಅರೌಂಡ್ ಯು. ಸೊ ರಿಲೇಟ್ ಮಾಡಿ ಕಲೀರಿ. ನೋಟ್ಸ್ ಆದಷ್ಟು ರಿವೈಸ್ ಮಾಡಿ. ಟೆಕ್ಸ್ಟ್ ಬುಕ್ ಆದಷ್ಟು ಸರಿಯಾಗಿ ಓದಿ. ನೀವು ಟೆಕ್ಸ್ಟ್ ಬುಕ್ ಓದಿದ್ದೀರಾ ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹೈಲೈಟ್ ಮಾಡಿದ್ದೀರಾ, ವೆರಿ ಗುಡ್. ಮಾಡಲಿಲ್ಲ, ಟೈಮ್ ಉಂಟು, ಟೆಕ್ಸ್ಟ್ ಬುಕ್ ಓದಿ. ಯಾಕಂದರೆ MCQs ಬರುತ್ತೆ. ಮತ್ತು ಟೆಕ್ಸ್ಟ್ ಬುಕ್ ಓದಿದ್ದು ಏನಾಗ್ತಂದರೆ, ನಿಮ್ಮ ಟೈಮ್ ಇದ್ದರೆ ಟೆಕ್ಸ್ಟ್ ಬುಕ್ ಓದಿ, ಯಾಕಂದರೆ ನಿಮ್ಮ ಹತ್ರ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ ಓದಿದ್ದೀರಾ, ಕಾನ್ಸೆಪ್ಟ್ಸ್ ಅರ್ಥ ಆಗಿದೆ, ಸೊ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ, ವಿಚ್ ವಿಲ್ ಗಿವ್ ಯು ಮೋರ್ ಮಾರ್ಕ್ಸ್. ರಿಲೇಟ್ ಮಾಡಿ ಕಲೀರಿ. ಮತ್ತು ಹೌದು, ಆನ್ಸರ್ಸ್ ನೆನಪಿರಲ್ಲ ಬಯಾಲಜಿಯಲ್ಲಿ. ನೀವು ಎಷ್ಟು ಕಲ್ತರೂ ಕೂಡ ಯು ವಿಲ್ ಫರ್ಗೆಟ್ ಆನ್ಸರ್ಸ್. ಸೊ ಅದಕ್ಕೆ ರಿವೈಸ್ ಮಾಡಿ. ಟೈಮ್ ಉಂಟು, ಅದೇ ಹೇಳಿದ್ರು, ಟೈಮ್ ವೇಸ್ಟ್ ಮಾಡಬೇಡಿ. ಟೈಮ್ ಉಂಟಂತ ವೇಸ್ಟ್ ಮಾಡಬೇಡಿ, ಯೂಸ್ ಮಾಡಿ. ಮತ್ತು PYQs ಟಿಕ್ ಮಾಡಿ ನಿಮ್ಮ ನೋಟ್ಸಲ್ಲಿ, ಯಾಕಂದರೆ ಕಲಿಯೋಗಿ ಈಸಿ ಆಗುತ್ತೆ. ಆಗ ನಿಮಗೆ ನೆನಪಿರ್ತೋಕೆ ಇದು PYQs ಬಂದಿದೆ ಅಂದರೆ ಇದು ಜಾಸ್ತಿ ಫೋಕಸ್ ಆಗಿ ನಾನು ಕಲಿಬೇಕು. ಮತ್ತು ಇಂಟೆಕ್ಸ್ಟ್ ಕ್ವಶನ್ಸ್ ಮತ್ತು ಎಕ್ಸಸೈಸ್ ಕ್ವಶನ್ಸನ್ನು ಒಮ್ಮೆ ಗೋ ಥ್ರೂ ಮಾಡಿ. ಯಾಕಂದರೆ ಆನ್ಸರ್ಸ್ ಈಸಿಲಿ ಅವೈಲೇಬಲ್ ಉಂಟು ಗೂಗಲಲ್ಲಿ ನೀವು ಸರ್ಚ್ ಮಾಡಿದರೆ ಆನ್ಸರ್ ಸಿಗುತ್ತೆ. ಸೊ ಇಂಟೆಕ್ಸ್ಟ್ ಕ್ವಶನ್ಸ್ ಮತ್ತು ಎಕ್ಸಸೈಸ್ ಕ್ವಶನ್ಸನ್ನು ನೀವು ಗೋ ಥ್ರೂ ಮಾಡ್ಬೋದು, ಟೈಮ್ ಇದ್ದರೆ ಮಾತ್ರ. ಎಲ್ಲ ಕಲಿತಾದ್ಮೇಲೆ ಕೂಡ ಇನ್ನೂ ಟೈಮ್ ಉಂಟಂದರೆ ಇದು ಮಾಡಿ.
ಮತ್ತು ಸ್ಟ್ರೆಸ್ ತೆಗಿಬೇಡಿ, ಚಿಲ್ ಮಾಡಿ. ಈಗ ಸೋಷಲ್ ಎಕ್ಸಾಮ್ ಮುಗೀತು, ಸ್ವಲ್ಪ ಚಿಲ್ ಮಾಡಿ, ಸ್ವಲ್ಪ ಮೊಬೈಲ್ ನೋಡಿ, ಸ್ವಲ್ಪ ರೀಲ್ಸ್ ನೋಡಿ, ಮತ್ತು ವಾಪಸ್ ಇವತ್ತೇ ನೀವು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಆಗೇನಾಗುತ್ತೆ, ನಿಮಗೆ ಒಂದು ಪೇಸ್ ಸಿಗುತ್ತೆ. ಸೊ ಇನ್ನು 3 ದಿನ ನೀವು ಸರಿಯಾಗಿ ಕಲಿತೀರಾ. ಆಲ್ ದಿ ಬೆಸ್ಟ್. ಮತ್ತು ಇನ್ನೂ ವೀಡಿಯೋಸ್ ಹಾಕ್ತೀನಿ ನಾನು, ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು ಟಾಪರ್ಸ್ ಆನ್ಸರ್ಸ್ ಹೇಗಿರ್ತದೆ ಅದೆಲ್ಲ ವೀಡಿಯೋಸ್ ಹಾಕ್ತೀನಿ. ಜಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಸೋಷಲ್ ಎಕ್ಸಾಮ್ ಹೇಗಿತ್ತು, ಈಸಿ ಇತ್ತಾ, ಟಫ್ ಇತ್ತಾ, ಮೀಡಿಯಮ್ ಇತ್ತಾ, ಕಮೆಂಟ್ ಮಾಡಿ. ಆಗ ಗೊತ್ತಾಗುತ್ತೆ ಬೇರೆ ನಿಮ್ಮ ಸ್ಟೂಡೆಂಟ್ಸಿಗೆ, ನಿಮ್ಮ ಫ್ರೆಂಡ್ಸಿಗೆ ಹೇಗೆ ಆಗಿದೆ ಅಂತ. ಓಕೆ, ಬಾಯ್.